Good evening. Welcome to Kolkata, the capital of West Bengal. Day 35ಗೆ ಸ್ವಾಗತ ಸುಸ್ವಾಗತ. ನಮ್ಮ 120 ದಿನಗಳ ಭಾರತ ಖಂಡದಲ್ಲಿ ಇವತ್ತು 35th ಡೇ ಅಲ್ಲಿ ಪ್ರೆಸೆಂಟ್ ನೀವು ನೋಡ್ಕೊಂಡ್ರೆ ಹೌರಾ ಬ್ರಿಡ್ಜ್. ಇದನ್ನು ರವೀಂದ್ರ ಸೇತು ಅಂತ ಸಹ ಇದು ಬಂದ್ಬಿಟ್ಟು 1936ರಿಂದ 1942 1936 to 1942 ಅಂಡರಲ್ಲಿ ಇದನ್ನು ನಿರ್ಮಿಸಿದ್ದಾರೆ. ಇದನ್ನು ನೀವು ನೋಡ್ಕೊಂಡ್ರೆ ಹೌರಾ ಬ್ರಿಡ್ಜ್ ಬಂದ್ಬಿಟ್ಟು 750 ಮೀಟರ್ ವಿತೌಟ್ ಪಿಲ್ಲರ್ ಇಂದ ನಿರ್ಮಿಸಿದ. ಆವಾಗಿನ ಕಾಲದಲ್ಲಿ ಸಹ ಈ ಥರ ಒಂದು ಟೆಕ್ನಾಲಜಿ ಹೆಂಗೆ ಇದೆ ಆಕ್ಚುಲಿ ಬಂದ್ಬಿಟ್ಟು ಈ ಎರಡೂ ಹುಗ್ಲಿ ರಿವರನ್ನು ಇದನ್ನು ಕನೆಕ್ಟ್ ಮಾಡ್ತೀವಿ ಒಂದು. ಸೊ ಇದಕ್ಕೆ ನೋಡಿಕೊಂಡ್ರೆ ಸ್ಟೀಲ್ 26,500 ಟನ್ ಸ್ಟೀಲನ್ನಾದರೂ ಯೂಸ್ ಮಾಡಿದೆ ಬಂದ್ಬಿಟ್ಟು ಟಾಟಾ ನಿಜವಾಗ್ಲೂ ತುಂಬ ಗ್ರೇಟ್ ಅಂತ. ಯಾಕಂದರೆ ಟಾಟಾ ಯಾವಾಗಿದ್ದು ಪರ್ಮನೆಂಟ್ ಟಾಟಾ ಸ್ಟೀಲ್ ಗೊತ್ತಲ್ಲ ಟಾಟಾ. ಸೊ ಆವಾಗಿನ ಕಾಲದಲ್ಲಿ 26,500 ಟನ್ ಆದರೂ ಯೂಸ್ ಮಾಡಿಬಿಟ್ಟು ಇದಕ್ಕೆ ಮತ್ತೆ ಏನಂತ ಯಾಕಂದರೆ ವಿತೌಟ್ ಬೋಟ್, ಒಂದು ಬೋಟ್ ಸಹ ನೆಟ್ ಆಗಲಿ ಬೋಟ್ ಆಗಲಿ ಒಂದು ನೆಟ್ ಯೂಸ್ ಮಾಡಿಲ್ಲ, ಒಂದು ಬೋಟ್ ಯೂಸ್ ಮಾಡಿಲ್ಲ, ಎಲ್ಲ ಅಂಡರ್ ಲಾಕ್ ಸಿಸ್ಟಮಲ್ಲಿ ಮಾಡಿದ್ದಾರೆ. ನೀವು ಈ ಒಂದು ಬ್ರಿಡ್ಜ್ ಅಂಡರ್ ಸೆಕ್ಷನ್ ನೋಡ್ಕೊಂಡ್ರೆ ನೀವು ಯಾವಾಗ ಇದಾಗತ್ತೆ ಗೊತ್ತಿಲ್ಲ. ಆಕ್ಚುಲಿ ಹೇಳ್ತಾರೆ ನೀವು ಬ್ರಿಡ್ಜ್ ಬಿದ್ದೋಗತ್ತೆ ಸ್ವಲ್ಪ ದಿನ ಮಾತ್ರ ಇರುತ್ತೆ ಅಂತ ಹೇಳ್ತಾರೆ. ಅದು ಯಾವಾಗ ಇದಕ್ಕೆ ಸ್ವಲ್ಪ ದಿನ ಟೈಮ್ ಇದೆ ಅಂತ ಹೇಳ್ತಾರೆ, ಅದೆಲ್ಲ ಮಿಸ್ಟರಿ. ಪ್ರಪಂಚದಲ್ಲಿ ಇದರ ಒಂದು 6th ಪ್ಲೇಸಲ್ಲಾದರೆ ಈ ಬ್ರಿಡ್ಜ್ ಇದೆ. ವಿತೌಟ್ ಪಿಲ್ಲರ್ ಇಷ್ಟೊಂದು ಲಾಂಗ್ ಬ್ರಿಡ್ಜ್ ನೋಡ್ಕೊಂಡ್ರೆ 6ನೇ ಪ್ಲೇಸಲ್ಲಿ ಈ ಬ್ರಿಡ್ಜ್. ಮತ್ತೆ ಬಂದ್ಬಿಟ್ಟು ಇಲ್ಲಿ ಒಂದು ಓಲ್ಡ್ ರೈಲ್ವೆ ಸ್ಟೇಷನ್ ನೋಡಿ, ಈ ಬ್ರಿಡ್ಜ್ ವ್ಯೂ ನೋಡ್ಕೊಂಡ್ರೆ ಹೆಂಗೆ ಆಗ್ಬಿಟ್ಟು. ಸೊ ನಿಮ್ಗೆ ಇಲ್ಲಿಂದ ಫುಲ್ ವ್ಯೂ ತೋರಿಸಿ ಮನೆಗಿದೆ ಅಂತ ಸ್ನೇಹಿತರೆ. ಈ ಬ್ರಿಡ್ಜ್ನ ಒಂದು ಪ್ರತ್ಯಕ್ಷ ಹೆಂಗೆ ಗೊತ್ತಾ, ಇಲ್ಲಿ ಬಂದ್ಬಿಟ್ಟು ಯಾವಾಗ ಇಲ್ಲಿಂದ ಬ್ರೇಕ್ ಆದರೆ ನೋಡಿ ಇಲ್ಲಿಂದ ಸ್ವಲ್ಪ ಮಾತ್ರ ಅಟ್ಯಾಚ್ ಆಗಿದೆ ಭೂಮಿ. ಇಲ್ಲಿಂದ ಬ್ರಿಡ್ಜ್ ನೋಡ್ಕೊಂಡ್ರೆ ಈ ಕಡೆ ಒಂದು ಸ್ವಲ್ಪ ಅಟ್ಯಾಚ್ ಆಗಿದೆ, ಆ ಕಡೆ ಸ್ವಲ್ಪ ಅಟ್ಯಾಚ್ ಆಗಿದೆ. ಸೊ ಸೆಂಟ್ರಲ್ ವಿತೌಟ್ ಪಿಲ್ಲರ್, ಏನು ಪಿಲ್ಲರ್ ಇಲ್ಲ ಗುರು. ಅವಾಗ ಹೆಂಗೆ ಅವಾಗ ಈ ಥರ ಪ್ರಾಬ್ಲಮ್ ಏನಂದರೆ, ಸೊ ಇದನ್ನು ಕ್ರಾಸ್ ಮಾಡಬೇಕಿದೆ ಇದಕ್ಕೆಲ್ಲ. ಅವಾಗ ಇದಕ್ಕೆ ಮೇಯ್ನ್ ಇದಕ್ಕೆ ಯಾಕಂದ್ರೆ ಇದಕ್ಕೊಂದು ಪಿಲ್ಲರ್ ಇಕ್ಕಿಲ್ಲ ಗೊತ್ತಾ. ಸೊ ಅವಾಗೆಲ್ಲ ಇಲ್ಲಿ ಈ ಕಡೆಯಿಂದ ಆ ಕಡೆ ಅವಾಗೆಲ್ಲ ಶಿಪ್ ಕ್ರಾಸ್ ಮಾಡಬೇಕಿತ್ತು. ಅದಕ್ಕೆ ಶಿಪ್ ಕ್ರಾಸ್ ಮಾಡೋಕ್ಕೆ ತುಂಬ ಪ್ರಾಬ್ಲಮ್ ಆಗ್ತಾಯಿತ್ತು. ಸೊ ಬೋಟ್ ಎಲ್ಲ ಹೋಗೋಕ್ಕೆ ಅದಕ್ಕೆ ಬಂದ್ಬಿಟ್ಟು ಅವಾಗ ಒಂದು ಯೂನಿಕ್ ಪ್ಲಾನ್ ಮಾಡಿ, ಸೊ ನಮ್ಮ ಬ್ರಿಟಿಷರಾದ್ರು ನೋಡಿ ಅವಾಗಿನ ಕಾಲದಲ್ಲಿ ಇದಕ್ಕೆ ವಿತೌಟ್ ಪಿಲ್ಲರ್ ಇಲ್ದಿರ ಏನು ಇಲ್ದಿರ ಈ ಥರ ಮಾಡಿದ್ದಾರೆ. ಸೊ ನೀವು ನೋಡ್ಕೊಂಡ್ರೆ ಇವಾಗ ಬೋಟ್ ಸಹ ಸಿಸ್ಟಮ್ ಎಲ್ಲ ಹೋಗುತ್ತೆ. ಮತ್ತು ಒಂದು ಮಿಸ್ಟರಿ ಹೇಳ್ತಾರೆ, ಏನು ಗೊತ್ತಾ ಈ ಒಂದು ಮಿಸ್ಟರಿ ಅಂದರೆ, ಇದು ಬಂದ್ಬಿಟ್ಟು ಇದಕ್ಕೊಂದು ಕೀ ಇದೆ. ಆ ಕೀ ಇವಾಗ ನಮ್ಮ ಇಂಡಿಯಾಕ್ಕೆ ಕೊಡೋಲ್ಲ ಬ್ರಿಟಿಷ್ ಅವರು. ಆ ಕೀ ಬ್ರಿಟಿಷ್ ಹೇಳ್ತಿದ್ರು ಅಂತಿಲ್ಲ, ಅದು ಬಂದ್ಬಿಟ್ಟು ಅದು ಸುಳ್ಳು. ಯಾಕಂದರೆ ಇಷ್ಟೊಂದು ಹೈಟ್ ಇರೋ ಬ್ರಿಡ್ಜ್, ಹಿಂಗಿರೋ ಬ್ರಿಡ್ಜ್ ಇದು ಓಪನ್ ಆಗುತ್ತೆ ಅಂದರೆ ನಿಜವಾಗ್ಲೂ ನಂಬಕ್ಕೆ ಸಾಧ್ಯನೇ ಇಲ್ಲ. ಅದು ಮಿಸ್ಟ್ರಿ, ಬಟ್ ಸುಳ್ಳು ನಿಜವಾಗ್ಲ. ತುಂಬ ಜನ ಹೇಳ್ತಾರೆ ಅದಕ್ಕೊಂದು ಕೀ ಇದೆ, ಆ ಕೀ ಓಪನ್ ಮಾಡಿದ್ರೆ ಈ ಥರ ಫುಲ್ ಬ್ರಿಡ್ಜ್ ಓಪನ್ ಆಗುತ್ತೆ, 2 ಇದಾಗುತ್ತೆ ಅಂತ ಹೇಳ್ತಾರೆ. ಅದೆಲ್ಲ ಮಿಸ್ಟರಿ, ಅದು ಓಪನ್ ಆಗಲ್ಲ ಏನಿಲ್ಲ. ಯಾಕಂದರೆ ನೀವು ನೋಡ್ತಾ ಇರ್ಬೋದು ಎಷ್ಟೊಂದು ಲಕ್ಷ ಗಾಡಿ ಒಂದು ದಿನಕ್ಕೆ ಸುಮಾರು ಅಂದರೆ ಒಂದು 5ರಿಂದ 10 ಲಕ್ಷ ಗಾಡಿ ಇದ್ರ ಮೇಲೆ ನೋಡಿ. ಬಟ್ ವಾಹನ ಹೋಗ್ತಾ ಇರುತ್ತೆ. ಇದು ನಾನು ಬಂದಿದ್ದೆ ರ್ಯಾಪಿಡೋ ಬುಕ್ ಮಾಡ್ಕೊಂಡು ಇಲ್ಲಿಂದ ಪಕ್ಕದಲ್ಲೇ ಬಂದಿಲ್ಲ. ಟ್ಯಾಕ್ಸಿ ಅಂತ ಗುರು ತುಂಬ ಮೋಸ, ತುಂಬ ಫ್ರಾಡಿ ಕಲ್ಕತ್ತಲ್ಲಿ. ನೀವು ಕಲ್ಕತ್ತಲ್ಲಂತೂ ಟ್ಯಾಕ್ಸಿನ ಹೋಗೋಕೆ ಹೋಗ್ಬೇಡಿ. ಯಾಕಂದರೆ ನೋಡಿ ಇಲ್ಲಿ ನೀವು ಹೇಳ್ತೀವಿ ಬಟ್ ಎಲ್ಲೋ ಇಲ್ಲಿ ನೋಡಿ ಎಲ್ಲೋ ಟ್ಯಾಕ್ಸಿ ಕಾರು ಬಸ್ಸು. ಇಲ್ಲಿ ನೀವು ಬಸ್ ಹೋಗ್ಕೊಂಡ್ರೆ ಅಷ್ಟೊಂದು ಡೆವಲಪ್ಮೆಂಟ್ ಇಲ್ಲ ಬಸ್. ಇಲ್ಲಿ ನೋಡಿ ಎಲ್ಲ ಓಲ್ಡ್ ಕಲರ್ ರೆಡ್ ಕಲರ್ ಬಸ್ ಇದೆ, ಇಲ್ಲಿ ಹೋಗ್ತದೆ ಬಸ್ ಈ ಥರ. ಮತ್ತು ಟ್ಯಾಕ್ಸಿಯನ್ನು ಪ್ರಿಪೇರ್ ಮಾಡಿ ನಿಮಗೆಲ್ಲ ಹಾಸ್ಟೆಲ್ ಬೇಕು, ಹೋಟೆಲ್ ಬೇಕು, ರೂಮ್ ಅಂದರೆ ರೈಲ್ವೆ ಸ್ಟೇಷನ್ ಇದೆ. ರೈಲ್ವೆ ಸ್ಟೇಷನ್ ಪಕ್ಕದಲ್ಲೇ ಇವಾಗ ಬಡ ಬಜಾರ್ ಅಂತಿದೆ. ಬಡ ಬಜಾರ್ಗೆ ಹೋಗ್ಬಿಟ್ರೆ ನೀವು 1 ಕಿಲೋಮೀಟ್ರ್ ಫುಲ್ಲು ಹೋಟೆಲ್ಸು ನಿಮಗೆ ಸ್ಟೇ ಮಾಡೋಕ್ಕೆ ಎಲ್ಲ ಸಿಗುತ್ತೆ. ಜಸ್ಟ್ 1 ಕಿಲೋಮೀಟ್ರ್ 2 ಕಿಲೋಮೀಟ್ರ್ ಮಾತ್ರ ಗುರು. ನನಗೆ ಲಗೇಜ್ ತುಂಬ ಜಾಸ್ತಿ ಇತ್ತು, ಅದಕ್ಕೆ ನಾನು ರ್ಯಾಪಿಡೋ ಪ್ರಿಪೇರ್ ಮಾಡಿಬಿಟ್ಟು ನಾನು ಅಲ್ಲಿಗೆ ಹೋದಿಲ್ಲ. ಅಂದರೆ ನೀವೇನಾದ್ರು ಬಂದರೆ ಸೊ ಕಲ್ಕತ್ತಾ ರೈಲ್ವೆ ಸ್ಟೇಷನಿಂದ ಬಂದ್ಬಿಟ್ಟು ಸೀದಾ ಹೌರಾ ಬ್ರಿಡ್ಜ್ ಮೇಲೆ ಬರ್ತೀರಿ. ಯಾಕಂದರೆ ಕಲ್ಕತ್ತಾ ಅಲ್ಲಿ ಬಂದ್ಬಿಟ್ಟು ವೆಸ್ಟ್ ಬೆಂಗಾಲಲ್ಲಿ ಮೇಯ್ನ್ ಜಂಕ್ಷನ್ ಅಂದರೆ ಹೌರಾ ರೈಲ್ವೆ ಸ್ಟೇಷನ್ ಜಂಕ್ಷನ್. ಈ ಒಂದು ಬ್ರಿಡ್ಜ್ ಕನ್ಸ್ಟ್ರಕ್ಷನ್ ನೋಡ್ಕೊಂಡ್ರೆ ಹೆಂಗಿದೆ ನೋಡಿ, ಯೂನಿಕ್ ಸ್ಟೈಲ್ ಹೆಂಗಿದೆ ಗೊತ್ತಾ. ಒಂದು ಬೋಲ್ಟ್ ಯೂಸ್ ಮಾಡಿಲ್ಲ, ನೆಟ್ ಹೆಂಗೆ ಕಟ್ಟಿದ್ದಾರೆ ಕೊಡು ಅಂದರೆ ಮಿಸ್ಟರಿ. ನಾನು ಗೊತ್ತಾ, ನಾನು ಫಸ್ಟ್ ಟೈಮ್ ನೋಡಿದೆ ಬ್ರಿಡ್ಜ್ ಎಲ್ಲ ಶೇಕ್ ಆಗ್ತದೆ ಗೊತ್ತಾ. ಯಾಕಂದರೆ ಗಾಡಿ ನೋಡಿ ಬ್ರಿಡ್ಜ್ ಎಲ್ಲ ಸೊ ಬಿದ್ದೋಗೋದಾರ ಇದಕ್ಕೆ ಗೊತ್ತಾ, ಶೇಕ್ ಆಗ್ತಾಯಿದೆ. ಇಷ್ಟೊಂದು ಗಾಡಿ ಲಕ್ಷ ಗಾಡಿ ಹೋಗ್ತದೆ ಗೊತ್ತಾ. ಒಂದು ದಿನಕ್ಕೆ ಎಷ್ಟೊಂದು ಲಕ್ಷ ಗಾಡಿ ಹೋಗುತ್ತೆ ಗುರು. ನೋಡಿ ಒಂದು ರೋಡ್ ನೋಡ್ಕೊಂಡ್ರೆ ನೀವು ಯಾವಾಗೂ ಸಹ ಗ್ಯಾಪೇ ಇರಲ್ಲ. 24/7 ನೈಟ್ 12 ಗಂಟೆ ಬನ್ನಿ ಹೋಗ್ತಾನೆ ಇರುತ್ತೆ ಬಸ್ಸು ಎಲ್ಲ. ಪ್ರತಿಯೊಂದು ವೆಹಿಕಲ್ ಈ ಥರ ಗ್ಯಾಪೇ ಕೊಡಲ್ಲ. ಇಷ್ಟೊಂದು ಟ್ರಾಫಿಕ್ ಇಷ್ಟೊಂದು ಇದ್ದಿರುವಾಗ ಸೊ ಈ ಬ್ರಿಡ್ಜ್ ಎಷ್ಟೊಂದು ಸ್ಟ್ರಾಂಗ್, ಎಷ್ಟೊಂದು ಇದು ಕಟ್ಟಿದ್ದಾರೆ ನೋಡಿ. ಎಷ್ಟೊಂದು ಟೆಕ್ನಾಲಜಿ ಇರಬೇಕಂತ ಸ್ವಲ್ಪ ಥಿಂಕ್ ಮಾಡಿ. ಆವಾಗಿನ ಕಾಲದಲ್ಲಿ ಯಾವ ಟೆಕ್ನಾಲಜಿ ಯೂಸ್ ಮಾಡಿ ಕಟ್ಟಿದ್ದಾರೆ, ಹೆಂಗೆ ಇದು ಮಾಡಿ. ಬಟ್ ಏನು ಇಲ್ಲಿ ಸೌಂಡ್ ನೋಡ್ಕೊಂಡ್ರೆ ಬಿಸಿ ಗಜಿ ಸೌಂಡ್. ನಾನು ಏನು ಮಾತಾಡೋಕ್ಕೆ ಆಗ್ತಾಯಿಲ್ಲ, ಏನು ಇದು ಮಾಡೋಕ್ಕಾಗ್ತಾಯಿಲ್ಲ. ನಿಮಗೆ ವಾಯ್ಸ್ ಕೇಳಿಸ್ತಾ ಇದೆಯಾ ಇಲ್ವೋ ನನಗೆ ಅದು ಅಂತೂ ಅರ್ಥ ಆಗ್ತಾಯಿಲ್ಲ. ಓಕೆ ನೀವು ಇಲ್ಲೇ ನೋಡ್ಕೊಂಡ್ರೆ ನೋಡೋಲ್ಲ ಬ್ರಿಡ್ಜ್ ನೋಡಿದ್ರೆ ನಿಮಗೆ ಬ್ರಿಡ್ಜ್ ನೈಟ್ ವ್ಯೂ ತೋರಿಸಿಂಗುರು ಇಲ್ಲೇ ನಾನು. ಯಾಕಂದರೆ ಇವತ್ತು ನಾನು ಮಾರ್ನಿಂಗ್ ಬಂದೆ. ಆ್ಯಕ್ಚುಲಿ ನಾನು ಫುಲ್ಲು ನಿದ್ದೆ ಗುರು. ನನಗೆ ಬಾಡಿ ಫುಲ್ ಟೈರ್ಡಾಗಿ ಹೋಗಿದ್ದು. ನನ್ನ ಕೈಯಲ್ಲಿ ಪೇಷನ್ಸ್ ಆಗ್ತಾಯಿಲ್ಲ, ನನಗೆ ಎಕ್ಸ್ಪ್ಲೋರ್ ಮಾಡೋಕ್ಕೆ ಆಗ್ತಾನೆ ಇರಲಿಲ್ಲ. ಸೊ ನಾನು ಬಂದುಬಿಟ್ಟು 10 ಗಂಟೆಗೆ ಬಂದೆ. ರ್ಯಾಪಿಡೋ ಬಿಸಿಲಿಗೆ ಬಂದುಬಿಟ್ಟು ರ್ಯಾಪಿಡೋ ಬುಕ್ ಮಾಡ್ಕೊಂಡು ಇಲ್ಲಿಂದ ರೂಮ್ ಫೈಂಡ್ ಔಟ್ ಮಾಡಿಕೊಂಡು ಅಲ್ಲಿ ರೂಮಲ್ಲಿ ಸ್ಟೇ ಆಗಿ ಅಂದರೆ ಬಂದುಬಿಟ್ಟು AC ಗುರು. ವಿತೌಟ್ AC ಅಂತೂ ಇರೋಕ್ಕಾಗಲ್ಲ ಕಲ್ಕತ್ತಲ್ಲಿ. ಯಾಕಂದರೆ ಇವಾಗ ನೋಡಿ ಯಾವ ಥರ ಬೆವರಿದೆ ಅಂದ್ಬಿಟ್ಟು, ತುಂಬ ಬೆವರು ಅಂದರೆ ಸೆಕೆ ಹೀಟು, ಅಷ್ಟೊಂದು ಸೆಕೆ ಹೀಟು. ಅದಕ್ಕೆ AC ಪ್ರಿಪೇರ್ ಮಾಡ್ಕೊಂಡ್ರೆ ಬೆಟ್ರ್. ಯಾಕಂದರೆ ನೋಡಿ AC ಚೂಸ್ ಮಾಡಿ. ಸ್ವಲ್ಪ ಕಾಸ್ಟ್ ಜಾಸ್ತಿ ಆದರೂ ಪರವಾಗಿಲ್ಲ, ನಾರ್ಮಲ್ ಪ್ರೈಸಲ್ಲಿ ಸಿಗುತ್ತೆ ನಿಮಗೆ. AC ಪ್ರಿಪೇರ್ ಮಾಡಿದ್ರೆ ಒಳ್ಳೆಯದು ತುಂಬ. ನಾನಂತೂ AC ಮಾತ್ರ ಪ್ರಿಪೇರ್ ಮಾಡಿದ್ದೆ. ನಾನು AC ಬಂದು AC ರೂಮಲ್ಲಿ ಇದ್ದೀನಿ ನಾನು ಇವಾಗ. ಪ್ರೆಸೆಂಟ್ ನನ್ನ ಬ್ಯಾಗ್ ಎಲ್ಲ ಇಗ್ಬಿಟ್ಟು ರೂಮಲ್ಲಿ ಇಗ್ಬಿಟ್ಟು ಇದು ಮಾಡಿಬಿಟ್ಟು ಮತ್ತೆ ನಾನು ಬಂದೆ. ಫುಲ್ ನಿದ್ದೆ ಗುರು. ಮಧ್ಯಾಹ್ನ ಫುಲ್ ನಿದ್ದೆ ಮಾಡಿಬಿಟ್ಟು ಚೆನ್ನಾಗಿ ಕ್ಲೀನಾಗಿ ಒಂದು ನಾನು 11 ಗಂಟೆ ಒಂದು ನಿದ್ದೆ ಮಾಡಿದ್ದು ನಾನು.
3 ಗಂಟೆಗೆ ಎದ್ದು ಬಂದಿದ್ದೀನಿ ಇವತ್ತು. 3 ಗಂಟೆಗೆ ಬಂದು ಇವತ್ತು ಏನು ಎಕ್ಸ್ಪ್ಲೋರ್ ಮಾಡೋದು ಜಾಸ್ತಿ ಏನಿಲ್ಲ. ಓನ್ಲಿ ಅವರಾ ಬ್ರಿಡ್ಜ್ ಪಕ್ಕದಲ್ಲೇ ರೈಲ್ವೆ ಸ್ಟೇಷನ್. ಈ ಒಂದು ರೈಲ್ವೆ ಸ್ಟೇಷನ್ ಪ್ರತ್ಯಕ್ಷ ಗೊತ್ತಾ, ನಮ್ಮ ಇಂಡಿಯಾದಲ್ಲೇ ನಂಬರ್ 1 ರೈಲ್ವೆ ಸ್ಟೇಷನ್. ಈ ಥರ ಬೃಹತ್ತಾದ ರೈಲ್ವೆ ಸ್ಟೇಷನ್ ಎಲ್ಲೂ ನೋಡಿರಲ್ಲ. ಸೊ ನಾವು ಅಲ್ಲಿ ಹೋಗ್ಬಿಟ್ಟು ಎಕ್ಸ್ಪ್ಲೋರ್ ಮಾಡ್ತೀವಿ. ಇವಾಗ ಬಂದ್ಬಿಟ್ಟು ನಾವು ಲೈವಲ್ಲಿ ನಿಮ್ಗೆ ಅವರಾ ಬ್ರಿಡ್ಜ್ ತೋರಿಸಿ ಬನ್ನಿ. ಥ್ಯಾಂಕ್ ಯು. ಅದು ಯೂಟ್ಯೂಬರ್ ಸರ್, ಯೂಟ್ಯೂಬರ್. ಸರಿ ಸರ್, ಥ್ಯಾಂಕ್ ಯು. ಸರಿ ತುಂಬ ಸರ್. ಸರಿ ಸರ್, ಥ್ಯಾಂಕ್ ಯು. ಸರಿ ತುಂಬ ಹಾಂ ಅದು ಇದೆ. ಸರಿ ಸರ್, ওকে জমা করে দিতে হবে, তাদের করুন পুরো পালান। হ্যাঁ ঠিক আছে। ಹಾಂ ಸ್ನೇಹಿತರೆ, ಹಚ್ಚಿ ಬಂದ್ಬಿಟ್ಟು ಫೋಟೋ ಇಲ್ಲ, ಅದು ಫೋಟೋ ತೆಗಿಯಂಗಿಲ್ಲ, ವೀಡಿಯೋ ತೆಗಿಯಂಗಿಲ್ಲ ನೋಡಿ ಬಂದ್ಬಿಟ್ಟು ಪೊಲೀಸರು ವಾರ್ನಿಂಗ್ ಮಾಡ್ತಾ ಇದ್ದಾರೆ. ಯಾಕಂದರೆ ಅಲ್ಲಿ ಯೂಟ್ಯೂಬರ್ ಅಂದೇ ಬರ್ತಿದ್ದೆ. ಸ್ನೇಹಿತರೆ, ನೀವು ಇಲ್ಲಿಂದ ನೋಡ್ಕೊಂಡು ನೋಡಿ, ಇಲ್ಲಿಂದ ತೋರಿಸಿ ನೋಡಿ, ಇಲ್ಲಿಂದ ಬ್ರಿಡ್ಜ್ ಹೆಂಗಿದೆ ಅಂದ್ಬಿಟ್ಟು. ನೋಡಿ ನೋಡಿದ್ರೆ ವಿತೌಟ್ ಪಿಲ್ಲರ್ ನೋಡಿ ಹೆಂಗಿದೆ ಅಂತ. ನಿಮ್ಮ ಬ್ಯಾಕ್ ಕ್ಯಾಮನ್ ತೋರಿಸಿ ನೋಡಿ ಬ್ರಿಡ್ಜ್ ಹೆಂಗಿದೆ ಅಂದ್ಬಿಟ್ಟಾಗಿರಿ. ಸ್ನೇಹಿತರೆ ನೋಡಿದ್ರೆ ಬ್ರಿಡ್ಜ್ ಹೆಂಗಿದೆ ನೋಡಿ, ಇಲ್ಲಿಂದ ಕೆಳಗಡೆಯಿಂದ ನೋಡಿ ವಿತೌಟ್ ಪಿಲ್ಲರ್ ನೋಡಿ ಹೆಂಗಿದೆ ಅಂತ. ಸೊ ಈ ಒಂದು ಪಿಲ್ಲರ್ ಕೂಡ ಸಹ ಇಲ್ಲಿ ಈ ಲಾಸ್ಟಿಂದ ಲಾಸ್ಟ್ವರೆಗೂ 750 ಮೀಟರ್ ಏನಿದೆ. ಆ್ಯಕ್ಚುಲಿ ಬಂದ್ಬಿಟ್ಟು ಸುಮಾರು ನೋಡಿ 750 ಮೀಟರು ಒಂದು ಬ್ರಿಡ್ಜ್ ಇಲ್ಲ, ಏನಿಲ್ಲ, ಹೆಂಗೆ ಕಟ್ಟಿದ್ರೆ ನೋಡಿ ಯೂನಿಕ್ ಸ್ಟೈಲಲ್ಲಿ ನೋಡಿ. ಬ್ರಿಡ್ಜ್ ನೋಡ್ಕೊಂಡ್ರೆ ಬ್ರಿಡ್ಜ್ ಇಲ್ಲಿ ಆ್ಯಕ್ಚುಲಿ ವೀಡಿಯೋ ಏನಲ್ಲ ಇಲ್ಲ ಅಂತ ಮತ್ತೆ ಬರ್ತಾನೆ ಪೊಲೀಸವನು. ನಾವು ಬೇಗ ತಗೊಂಡು ಹೋಗ್ಬಿಟ್ಟು ನೋಡಿ ಹೆಂಗಿದೆ ಅಂದ್ಬಿಟ್ಟು. ನೋಡಿದ್ರೆ ಬ್ರಿಡ್ಜು ತುಂಬ ಫ್ಯಾಂಟಾಸ್ಟಿಕ್ ಕೊಡು. ಇಲ್ಲಿಂದ ನೋಡಿ ಒಂದು ಪಿಲ್ಲರ್ ಇಲ್ಲ, ಏನಿಲ್ಲ, ಹೆಂಗೆ ಕಟ್ಟಿದ್ದಾರೆ ಕೊಡು. ಬಾ 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 ಈ ಒಂದು ಅಲ್ಲೇ ದೋಣಿ ಆಗ್ತದೆ ನೋಡ್ದೆ ಶಿಪ್ ಆಗ್ತದೆ ನೋಡಿ. ಅಲ್ಲಿ ನೋಡಿ ಹೆಂಗಿದೆ ಅಂದ್ಬಿಟ್ಟು. ಶಿಪ್ ಹೋಗ್ತಾ ಇರೋಕ್ಕೆ ಅಲ್ಲಿ ಇದು ಮಾಡಿಲ್ಲ ನನಗೆ. ಬ್ರಿಡ್ಜ್ ಏನನ್ನ ಕಟ್ಟಿದ್ದಾರೆ ಗುರು. ಬ್ರಿಡ್ಜು ಈ ಒಂದು ಐಡಿಯಾ, ಈ ಒಂದು ಸ್ಟ್ರಕ್ಚರ್ ಯಾವನಿಗಾದ್ರೂ ಆಗುತ್ತೆ ನೋಡಿ ಗುರು. ಒಂದು ಪಿಲ್ಲರ್ ಇಲ್ಲ, ಏನಿಲ್ಲ, ಇಲ್ಲಿಂದ ಅಲ್ಲ ಇಲ್ಲಿವರೆಗೂ ಹೆಂಗೆ ಕಟ್ಟಿದ್ದಾರೆ ನೋಡಿ ಗುರು. ಎಷ್ಟೊಂದು ವೆಹಿಕಲ್ಸ್ ಹೋಗ್ತದೆ, ಹೆಂಗೆ ಹೋಗ್ತಾವೆ ನೋಡು. ಬಟ್ ಎಷ್ಟೊಂದು ಇದಾಗ ಕಟ್ಟಿದ್ದಾರೆ. ಅಲ್ಲಿ ವಾಟ್ರ್ ಅಲ್ಲಿ ಬರ್ತಾಯಿದೆ, ಇಲ್ಲಿ ವಾಟ್ರ್ ಫುಲ್ ಹೋಗ್ತಾನೆ ಇರುತ್ತೆ ನೋಡಿ. ಬಂದ್ಬಿಟ್ಟು ಹೋಗ್ಲಿ ರಿವರ್ ನೋಡಿದ್ರ ಫ್ಯಾಂಟಾಸ್ಟಿಕ್ ವ್ಯೂ ಗುರು. ಇವಾಗ ಬಂದ್ಬಿಟ್ಟು ಎಷ್ಟು ಚೆನ್ನಾಗಿದೆ ವ್ಯೂ ಗೊತ್ತು. ಇವಾಗ ಇದು ಬಂದ್ಬಿಟ್ಟು ನೋಡಿ ಲಾಸ್ಟಿಗೆ ಆ್ಯಕ್ಚುಲಿ ನೇಮ್ ಬಂದ್ಬಿಟ್ಟು ರವೀಂದ್ರ ಸೇತು ಅಂತ ಹೇಳ್ತಾರೆ ಅಲ್ಲಿಗೆ ನೋಡಿ. ರವೀಂದ್ರ ಸೇತು ಅಲ್ಲಿ ನೇಮ್ ಹಾಕಿದ್ದಾರೆ ನೋಡಿ. ಲಾಸ್ಟಲ್ಲಿ ಎಂಟ್ರಿ ಮಾಡಿದ್ದಾರೆ ನೋಡಿದ್ರೆ ಬ್ರಿಡ್ಜ್ ಹೆಂಗಿದೆ ಅಂತ. ಇಲ್ಲಿಂದ ನಿಮ್ಗೆ ಕನ್ಸ್ಟ್ರಕ್ಷನ್ ನೋಡ್ಕೊಂಡು ನೋಡಿ. ಇಲ್ಲಿ ಒಂದು ಪಿಲ್ಲರ್ ಇಲ್ಲ ಗುರು. ಲಾಸ್ಟಲ್ಲಿ ಲಾಕ್ ಸಿಸ್ಟಮ್ ಮಾಡಿದ್ದಾರೆ ನೋಡಿ. ಇಲ್ಲಿ ನೋಡಿದ್ರೆ ಹೆಂಗೆ ಮಾಡಿದ್ದಾರೆ ನೋಡಿ ಎಲ್ಲ ಬ್ರಿಡ್ಜ್ ಎಲ್ಲ. ಬಟ್ ಆ್ಯಕ್ಚುಲಿ ಬಂದ್ಬಿಟ್ಟು ಎಲ್ಲ ಫುಲ್ ಕೇಬಲ್ ವೈರಿಂಗ್ ಮಾಡ್ತಾರೆ. ಇದಕ್ಕೆ ವೈರಿಂಗ್ ಇಲ್ಲ, ಇದಕ್ಕೆ ಹಂಗೆ ಮಾಡಿದ್ದಾರೆ ನೋಡಿ. ಸ್ನೇಹಿತರೆ, ಬ್ರಿಡ್ಜ್ ಹತ್ರ ಒಂದು ಮಾರ್ಕೆಟ್ ಇದೆ, ಹೂವು ಮಾರ್ಕೆಟ್ ಅಂದ್ಬಿಟ್ಟು ಹೆಂಗಿದೆ ಗೊತ್ತು. ಎಲ್ಲ ಹೂವು ನೀವು ನೋಡೇ ಇರಲಿದೆ ಹೂವೆಲ್ಲ ಪ್ರತ್ಯಕ್ಷ. ನಾನು ಇವು ಫಸ್ಟ್ ಟೈಮ್ ನೋಡ್ತಾ ಇರ್ತಾರೆ ಹೂವು. ನಾನು ನಿಮ್ಗೆ ತೋರಿಸ್ತೀನಿ ಹೆಂಗಿದೆ ಅಂದ್ಬಿಟ್ಟು. ಸೊ ಎಷ್ಟೊಂದು ಹೂವು ನೀವು ನೋಡ್ತಾ ಇದ್ರೆ ಹೂವು ಮಾರ್ಕೆಟ್ ಅಲ್ಲ ಇದು ನೋಡಿ. ಇಲ್ಲಿ ನೀವು ಇಲ್ಲೇ ನೋಡಿದ್ರೆ ಹೂವು ನೋಡಿ ಡಿಫ್ರೆಂಟ್ ಹೂವು, ಯೆಲ್ಲೋ ಕಲರ್, ರೆಡ್ ಕಲರ್ ಹೂವು ಹೆಂಗಿದೆ ನೋಡಿ. ತುಂಬ ಡಿಫ್ರೆಂಟ್ ಇದೆ. ಎಷ್ಟೊಂದು ಮಾರ್ಕೆಟ್ ಹಬ್ಬ, ತುಂಬ ದೊಡ್ಡ ಮಾರ್ಕೆಟ್ಗಳು ಇದು. ನಮ್ಮ ಬೆಂಗಳೂರಲ್ಲಿ MG ರೋಡಲ್ಲಿ ಸಹ ಬೆಂಗಳೂರಲ್ಲಿ KR ಮಾರ್ಕೆಟಲ್ಲಿ ಕೂಡ ಈ ಥರ ಮಾರ್ಕೆಟ್ ಇರೋಲ್ಲ ನೋಡಿ ಹೆಂಗಿದೆ ಅಂದ್ಬಿಟ್ಟು. ಹಂಗೆ ಒಳಗಡೆ ಹೋದ ತಕ್ಷಣ ಇದೊಂದು ಬ್ರಿಡ್ಜು, ಅವರಾ ಬ್ರಿಡ್ಜ್ ಇದೆಯಲ್ಲ, ಅವರಾ ಬ್ರಿಡ್ಜ್ ಕೆಳಗಡೆನೇ ಇದು ಒಂದು ಮಾರ್ಕೆಟ್ ಇದೆ ನೋಡಿ. ಇಲ್ಲಿ ಹೂ ಮಾರ್ಕೆಟ್ ನೀವು ನೋಡ್ತಾ ಇರೋ ಅಷ್ಟು ಹೂಗುರು, ಎಷ್ಟು ಹೂ ಇದೆ ಗೊತ್ತಾ. ಹಂಗೆ ರೀ, ನಾವು ಕೆಳಗಡೆ ಹೋಗೋಣ ನೋಡಿ. ಇಲ್ಲೆಲ್ಲ ಊಟ ಮಾಡ್ಕೊಂಡು ತಿಂತಾ ಇದ್ದಾರೆ. ಇಲ್ಲೇ ಅವರಾ ಬ್ರಿಡ್ಜ್ ಇದು ಅಂದ್ಬಿಟ್ಟು. ಅವರಾ ಬ್ರಿಡ್ಜ್ನ ಒಂದು ಕೆಳಗಡೆ ಇಲ್ಲೇ ಇದು ಮೇಲೇ ಅವರಾ ಬ್ರಿಡ್ಜ್ ನೋಡಿ ಹಿಂಗೆ ಹೋಗಿದೆ. ಇದು ಅವರಾ ಬ್ರಿಡ್ಜ್ ಇದು. ಹಾಂ ಹಾಂ ಉಪ್ಪರ್ಗೆ ಹಾಂ ಫುಡ್ಡು ಇಲ್ಲೆಲ್ಲ ನೋಡಿ. ಅಷ್ಟು ಬಂದ್ಬಿಟ್ಟು ಇಲ್ಲೆಲ್ಲ ಏನೋ ಮಾಡ್ತಾ ಇರಲ್ಲ. ನಾವು ಮಾಮೂಲಿ ಇದು ತಿಂತೀವಲ್ಲ, ಇವೆಲ್ಲ ಫುಲ್ಲು ದವಸ ಧಾನ್ಯಗಳು ಎಲ್ಲ ಪೌಡರು. ಓಕೆ ಹಾಂ, ಫುಡ್ ನೋಡ್ಕೊಂಡ್ರೆ ಇಲ್ಲಿ ತುಂಬ ನೋಡಿ ಪೂರಿ, ಸಬ್ಜಿ, ಪರೋಟ ಈ ಥರ ಸಿಗುತ್ತೆ. ಮತ್ತು ಇಲ್ಲಿ ಇದೊಂದು ಸ್ವೀಟ್ ಗುರು ಇದೆ ನೋಡು. ಅಂದರೆ ಸೇಮ್ ಪರೋಟ ಥರ, ಲೈಕ್ ಪರೋಟ ಥರ ಇರುತ್ತೆ, ಬಟ್ ಪರೋಟ ಅಲ್ಲ. ಆದರೆ ಅಷ್ಟೊಂದು ಸ್ವೀಟು ಚೆನ್ನಾಗಿರುತ್ತೆ ತುಂಬ. ನಾನು ಒಂದು ಟೈಮ್ ಟ್ರೈ ಮಾಡಿದೆ. ಓಕೆ ಪರವಾಗಿಲ್ಲ, ಚೆನ್ನಾಗಿದೆ. ಹೂ ಮಾರ್ಕೆಟು ದೊಡ್ಡ ಮಾರ್ಕೆಟ್ ಗುರು. ತುಂಬ ಇದು ಸಿಕ್ಕಾಪಟ್ಟೆ ದೊಡ್ಡದಾಗಿದೆ ಮಾರ್ಕೆಟು. ಹಾಂ ಇವು ಗೊತ್ತಲ್ಲ, ದಾಸವಾಳ ಚಿಕ್ಕದಾಗಿ ಮಾಡಿದ್ಮೇಲೆ ಎಲೆ ಏನದು ಗೊತ್ತಿಲ್ಲ ನನಗೆ. ಈ ಕಡೆ ಸರ್ ಎಲೆಕ್ಟ್ರಿಕ್ ಗಾಡಿ ಇವಾಗ ಎಲ್ಲ ಕಡೆ ಬಂದುಬಿಟ್ಟಿದೆ. ಇಲ್ಲಿಂದ ನೋಡಿಕೊಂಡ್ರೆ ಎಲ್ಲ ನಾರ್ಮಲ್ ಮಾರ್ಕೆಟು. ಹಾಂ ನೋಡಿ, ಅವರಾ ಬ್ರಿಡ್ಜ್ ಇಲ್ಲಿಂದ ಹೆಂಗೆ ಅನ್ಸೋದು ನೋಡಿದ್ರೆ ಮೇಲೆ ನೋಡಿದ್ರೆ ಅವರಾ ಬ್ರಿಡ್ಜ್ ಇದು. ಒಂದು ಮೇಲೇನು ಸಹ ಅವರಾ ಬ್ರಿಡ್ಜ್ ಇದೆ. ನಾವು ಇಲ್ಲಿಂದ ನಿಮ್ಗೆ ತೋರಿಸ್ತೀನಿ ಬನ್ನಿ ಹೂವು. ಇವಾಗ ಆ್ಯಕ್ಚುಲಿ ನಾವು ಅವಾಗ ಫಸ್ಟ್ ಟೈಮ್ ಬಂದು ತುಂಬ ಹೂವು ಇತ್ತು. ಇವಾಗ ಇನ್ನು ಕಮ್ಮಿ ಆಗ್ಬಿಟ್ಟಿದೆ ಹೂವು ಇನ್ನು ನೋಡಿ. ಇಲ್ಲಿ ಇವಾಗ ಮಾರ್ಕೆಟ್ ತುಂಬ ನೋಡಿ, ಇವೆಲ್ಲ ಖಾಲಿ ಆಯ್ತಿಲ್ಲ. ಆವಾಗ ನಮ್ಮ ಬಂದೆ ಗುರು ಎಷ್ಟೊಂದು ಇತ್ತು ಗೊತ್ತಾ. ಅಷ್ಟೇ ಹೋಗೋಕ್ಕೂ ಜಾಗ ಇರಲಿಲ್ಲ ನೋಡಿ. ನೀವು ತೋರಿಸ್ತೀನಿ ನೋಡಿ ಇಲ್ಲಿಂದ ನೋಡಿ. 10 ರೂಪಾಯಿ ಕೋನ್ಸಾ ಫ್ಲೇವರಾ ರೋಜ್ ಕಲರ್ ನೋಡಿ. ಇಲ್ಲೇ ನಿಮಗೆ ತೋರಿಸ್ತೀನಿ ಕಿಲೋಮೀಟ್ರ್ ಏನೋ ಒಂಥರ ರೋಜ್ ಇದು ನೋಡಿ. ತುಂಬ ಏನೋ ಒಂಥರ ಇದು ಹೆಂಗಿದೆ ಗೊತ್ತಾ ಫ್ಲೇವರ್ ನೋಡಿ ಹೆಂಗಿದೆ ಮತ್ತು. ನಾನು ನೋಡಿದಲ್ಲಿ ಫ್ಲವರ್ ಫಸ್ಟ್ 10 ರೂಪಾಯಿ ಅಂತೆ. ಓಕೆ ಬಂದ್ಬಿಟ್ಟು ಡಿಫ್ರೆಂಟ್ ಟೈಪಲ್ಲಿ ಇದು ಮಾಡಿದ್ದಾರೆ ಇವರು ಫ್ಲವರ್. ಸ್ಮೆಲ್ ಹೆಂಗೆ ಬರ್ತಾಯಿದ್ದಾವ, ತುಂಬ ಸ್ಮೆಲ್ಲು ಹೂವು. ಏನು ಗುರು ಇಲ್ಲಿ ನೋಡಿದಾರೆ ಹೂವು ಕಟ್ಟೆ ಗುಡ್ಡೆ ಮಾಡಿದ್ದಾರೆ ಹೂವು. ಇಲ್ಲಿ ನೋಡಿ, ಇಲ್ಲಿ ರಾಶಿ ನೈ ಮಾರ್ಕೊಂಡಾಚೆ ನೋಡ ಎಲ್ಲ ಫುಲ್ ರಾಶಿ. ಈ ಕಡೆ ನೋಡ್ಕೊಂಡ್ರೆ ಇಲ್ಲಿ ನೋಡಿ
ಇವು ಎಲ್ಲಿ ನೋಡಿದ್ರು ಕಾಣಿಸ್ತಾ ಇದೆ ಗೊತ್ತಾ, ಆಕ್ಚುಲಿ ನಾವು ಫಸ್ಟ್ ಟೈಮ್ ನೋಡ್ತಾರೆ ಇವು ನೋಡಿ. ಇವೆಲ್ಲ ಕೋನ್ ಸಾ ಫ್ಲವರ್ ಇವೆಲ್ಲ ಕೋನ್ ಸಾ ಇವೆಲ್ಲ ಪಾಡಿ ಬೂರಿನಾ ಕಿತ್ನ ಇವೆಲ್ಲ ಓ 4 ರೂಪಾಯಿ ಅಂತ ಬ್ರೋ ನೋಡಿ. ಬಟ್ ಗೊತ್ತಿಲ್ಲ ಹೂವೆಲ್ಲ ತುಂಬ ಫ್ಯಾಂಟಾಸ್ಟಿಕ್ ಇದೆ. ನಾನು ಫಸ್ಟ್ ಟೈಮ್ ನೋಡ್ತಾ ಹೂವೆಲ್ಲ. ಫುಲ್ ಗ್ಯಾಸ್ಲೋ ಅವಡ ಇಲ್ಲಿ ಬಂದ್ಬಿಟ್ಟು ನಾವೆಲ್ಲ ಅವರ ಅಂತೀವಿ, ಬಂದ್ಬಿಟ್ಟು ಅವಡ ಅಂತಾರೆ. ಅವಡ ಅಂದರೆ ಅವರ ಬ್ರಿಡ್ಜ್ ಅಂತ. ಎಲೆ ನೋಡಿ ಏನು ಎಲ್ಲ ಗೊತ್ತಿಲ್ಲ ನನಗೆ. ಏನು ಡಿಫ್ರೆಂಟ್ ಎಲೆಪ್ಪ ಗೊತ್ತಿಲ್ಲ. ಇಲ್ಲಿ ನೋಡ್ತೀರಾ ನೀವು, ಇಲ್ಲೇ ನೋಡಿ ಮಾರ್ಕೆಟ್ ಹೆಂಗಿದೆ ಅಂತ. ಹೂವು ರಾಶಿ ಗುರು ನೋಡಿ. ಇವನು ಬರ್ಡ್ ಯಾರು ನೋಡಿದ್ರೆ ನೋಡಿ, ಬರ್ಡ್ ಇವಾಗ ಬಂದ್ಬಿಟ್ಟು ಈ ಥರ ಬರ್ಡ್ ನಾವು ತುಂಬ ಒಂದು ವರ್ಷಗಳಾಗೋದು ನೋಡಿ. ಪಿಚ್ಚುಗು ಅಂತ ಹೇಳ್ತಾರೆ ತೆಲುಗಲ್ಲಿ, ಗೊತ್ತಿದೆ ಪಿಚ್ಚುಗು ಅಂತ ಹೇಳ್ತಾರೆ ನೋಡಿ. ಈ ಬರ್ಡ್ ಇವಾಗ ಇಲ್ಲ ಗುರು, ಇವಾಗ ನೋಡೋಕ್ಕಂತೂ ಇಲ್ಲ. ಯಾಕಂದರೆ ಇದರ ಒಂದು ಅವಶೇಷನೇ ಇವಾಗ ಕಾಣಿಸ್ತಾ ಇಲ್ಲ. ಪ್ರತ್ಯಕ್ಷ ಇಲ್ಲಿ ನೋಡ್ತಾ ಇದ್ದೀನಿ ಬರ್ಡ್ ನೋಡಿ. ಸ್ನೇಹಿತರೆ, ಅವರ ಬ್ರಿಡ್ಜ್ ನೋಡಿದ್ರೆ ಅಲ್ಲಿ ಜನಸಮೂಹ ನೋಡಿ. ಇಲ್ಲಿ ಪ್ರತಿದಿನ 24 hours ನೈಟ್ ಇಲ್ಲಿ ನೋಡಿದ್ರು. ಅಲ್ಲೊಂದು ಬ್ರಿಡ್ಜ್ ಇದೆ ನೋಡಿ, ಮುಂದೆ ನೋಡಿದ್ರ ಇಲ್ಲ. ಬ್ರಿಡ್ಜ್ ಬಂದ್ಬಿಟ್ಟು ವೈ ಸಿಸ್ಟಮ್ ಹಾಕಿದ್ದಾರೆ. ಅಲ್ಲೊಂದು ಪಿಲ್ಲರ್ ಹಾಕಿದ್ದಾರೆ ನೋಡಿ, 2 ಪಿಲ್ಲರು. ಈ ಬ್ರಿಡ್ಜಿಗೆ ಅಂತೂ ಅವರ ಬ್ರಿಡ್ಜಿಗೆ ಏನು ಪಿಲ್ಲರ್ ಇಲ್ಲ. ಇಲ್ಲಿ ಪಕ್ಕದಲ್ಲ ಒಂದು ಬ್ರಿಡ್ಜ್ ಕಾಣಿಸ್ತೆ ನೋಡಿ, ಹಿಂಗೆ ನೋಡಿದ್ರಾ ಅಲ್ಲೊಂದು ನೋಡಿ ಅಲ್ಲೊಂದು ಬ್ರಿಡ್ಜ್ ಇದೆ ನೋಡಿ. ಆ ಬ್ರಿಡ್ಜಿಗೆ ಬಂದ್ಬಿಟ್ಟು ಪಿಲ್ಲರ್ ಇದೆ, ಮೇಲೆ ಕೇಬಲ್ ಸಿಸ್ಟಮ್ ಎಲ್ಲ ಇದೆ. ಬಟ್ ಅವರ ಬ್ರಿಡ್ಜಿಗೆ ಯಾವುದು ಸಹ ಇಲ್ಲ, ಪಿಲ್ಲರ್ ಇಲ್ಲ, ಏನಿಲ್ಲ. ಈ ಒಂದು ಬ್ರಿಡ್ಜು ಸ್ಪೆಷಾಲಿಟಿ ಆ ಥರ ಇದೆ ಬ್ರಿಡ್ಜಿಗೆ. ಇಲ್ಲಿಂದ ಶಿಪ್ ನೋಡ್ಕೊಂಡ್ರೆ ಬೋಟ್, ಎಷ್ಟು ಬೋಟ್ ಗುರು ಪ್ರತಿದಿನ ಇಲ್ಲಿಂದ ಈ ಕಡೆಯಿಂದ ಆ ಕಡೆಯಿಂದ ಈ ಕಡೆ ಬೋಟ್ ಹೋಗ್ತಾನೆ ಇರುತ್ತೆ. ಯಾಕಂದರೆ ಇದು ಬೋಟ್ ಹೋಗೋಕ್ಕೆ ಈ ಥರ ನಿಲ್ಲಿಸಿದ್ದಾರೆ. ಇದು ಪಿಲ್ಲರ್ ಇದ್ದರೆ ಕಷ್ಟ ಆಗುತ್ತಲ್ಲ, ಅದಕ್ಕೆ ಆವಾಗಿನ ಕಾಲದಲ್ಲಿ ಈ ಥರ ಮಾಡಿ ನೋಡಿ. ಮೇಲೆ ನೋಡಿ ನೀವು ಹಂಗೆ ನೋಡ್ಕೊಂಡ್ಬಂದರೆ ಜನ ಗುರು, ಏನು ಜನ ಗುರು ಇಲ್ಲಿ. ಬಾಬಾ ಕಾಲಿಡೋಕ್ಕೂ ಜಾಗ ಇಲ್ಲ, ಆ ಥರ ಜನ ಹೋಗ್ತಾರೆ. ಕಲ್ಕತ್ತಲ್ಲಂತೂ ಸಿಕ್ಕಾಪಟ್ಟೆ ಜನ ನೋಡಿ. ಹವರಾ ಬ್ರಿಡ್ಜ್ ಇದು. ನಿಮಗೆ ಹವರಾ ಬ್ರಿಡ್ಜ್ನ ಒಂದು ಯೂನಿಕ್ಸಲ್ಲಿ ಇಲ್ಲಿ ಬಂದುಬಿಟ್ಟು ಫೋಟೋಗ್ರಾಫಿ ಅವೈಲಾಗರು ಹೆಂಗೆ ಗೊತ್ತಾ, ಇಲ್ಲಿಂದ ತುಂಬ ಟ್ರಾಫಿಕ್ ಅಲ್ಲ ಈ ಒಂದು ಇದಕ್ಕೆ. ಅದಕ್ಕೆ ಫೋಟೋಗ್ರಾಫಿ ಅಲೋ ಮಾಡಲ್ಲ. ಎಲ್ಲ ಪೊಲೀಸರು ನೋಡಿ, ಅಲ್ಲಿ ಗಂಟೆ ಇಲ್ಲಿ ಗಂಟೆ ಎಲ್ಲ ಪೊಲೀಸರು ಇದ್ದಾರೆ. ನನಗೆ ಬಂದ್ಬಿಟ್ಟು ಯಾಕೆ ವಿಡಿಯೋ ತೆಗಿಬಾರ್ದು ಎಲ್ಲರೂ. ಓಕೆ, ವಿಡಿಯೋ ಪ್ರೊಹಿಬಿಟೆಡ್ ಇಲ್ಲಿ, ಅಂದರೆ ಫೋಟೋ ತೆಗಿಯೋಂಗಿಲ್ಲ. ನಿಮ್ಗೆ ತೋರಿಸ್ತೀನಿ, ಬ್ಯಾಕ್ ಕ್ಯಾಮನ್ ಜಸ್ಟ್ ನೋಡಿದ್ರು. ನನ್ನ ಮುಖ ಏನು ಯಾವಾಗ ನೋಡ್ತಾ ಇರ್ತಾರೆ. ಒಂದು ಜೊತೆ ಅವರ ಬ್ರಿಡ್ಜ್ ನೋಡ್ಕೊಂಡು ಬಟ್ ಹೆಂಗೆ ಸ್ನೇಹಿತರು ನೋಡಿರಲ್ಲ. ಬಂದ್ಬಿಟ್ಟು ನಾವು ಲಾಸ್ಟ್ ನಡ್ಕೊಂಡ್ಬಂದ್ವಿ ನಾವು ನೋಡಿ. ಇದೇ ಬ್ರಿಡ್ಜು ಹಿಂಗೆ ಟೈಮ್ ಲ್ಯಾಪ್ಸ್ ಹಾಕಿದ್ದು ನೋಡಿದ್ರಲ್ಲ, ತುಂಬ ಎಂಜಾಯ್ ಮಾಡಿದ್ವಿ. ತುಂಬ ಟೈಮ್ ಲ್ಯಾಪ್ಸ್ ತುಂಬ ಚೆನ್ನಾಗಿದೆ ವಿಡಿಯೋ. ಹೆಂಗಿದೆ ಗೊತ್ತಾ ಸ್ಟ್ರಕ್ಚರ್. ನಾನು ನಿಮ್ಗೆ ಹೇಳ್ತಾನಲ್ಲ ಬೋಲ್ಟ್ ಅಂದ್ಬಿಟ್ಟು ನೋಡಿ ಇಲ್ಲಿ. ಸೊ ಇದೇ ನೋಡಿ ಲಾಕ್ ಸಿಸ್ಟಮ್, ಇದೇ ಥರ ಒಂದು ಲಾಕ್ ಇದೆ ನೋಡಿ. ಲಾಕ್ ಸಿಸ್ಟಮ್ ಇಲ್ಲಿ ಈ ಥರ ಲಾಕ್ ಸಿಸ್ಟಮ್ ಆದರೆ ಹಾಕಿದ್ದಾರೆ ಮೇಲೆವರೆಗೂ ಎಲ್ಲ ದೊಡ್ಡವರೆಗೂ. ಸೊ ಬೋಲ್ಟ್ ನೆಟ್ ಏನಿದ್ರು ಇಲ್ಲಿ ನೋಡಿ. ಇಲ್ಲಿ ಒಂದು ಬ್ರಿಡ್ಜಿಗೆ ಈ ಥರ ಲಾಕ್ ಸಿಸ್ಟಮ್ ಹಾಕಿದ್ದು ಮಾಡಿದ್ದಾರೆ ನೋಡಿ. ಯೂನಿಕ್ ಲಾಕಲ್ಲಿ ಈ ಥರ ಮಾಡಿದ್ದಾರೆ ಇದು. ಸೊ ಯಾವುದೇ ಥರ ಒಂದು ಯಾವುದೇ ಥರ ಒಂದು ನೆಟ್ ಆಗಲಿ ಬೋಲ್ಟ್ ಆಗಲಿ ಇಲ್ಲ ವೆಲ್ಡಿಂಗ್ ಆಗಲಿ, ವೆಲ್ಡಿಂಗ್ ಸಹ ಮಾಡಿಲ್ಲ ಇದಕ್ಕೆ. ಸೊ ವೆಲ್ಡಿಂಗ್ ಕೂಡ ಮಾಡಿದ್ರೆ ಲಾಕ್ ಸಿಸ್ಟಮಲ್ಲಿ ಇದನ್ನು ಫಿಟ್ ಮಾಡಿಕ್ಕಿದ್ದಾರೆ ನೋಡಿ. 26,500 ಟನ್ ಅಂದರೆ ಸ್ಟೀಲ್ ಯೂಸ್ ಮಾಡಿದರೆ ಅರ್ಥ ಮಾಡ್ಕೊಳ್ಳಿ ಯಾವ ಥರ ಇಷ್ಟು ಬಿಲ್ಡ್ ಮಾಡಿ ಅಂದ್ಬಿಟ್ಟು. ಸೊ ಟಾಟಾ ಇದಕ್ಕೆ ತುಂಬ ಗ್ರೇಟ್ ಅನ್ಬೋದು. ಯಾಕಂದರೆ ಇದಕ್ಕೆ ಈ ಥರ ಕನ್ಸ್ಟ್ರಕ್ಷನ್ ಆಗಿದೆ ಅಂದರೆ ಅದಕ್ಕೆ ಸ್ವಲ್ಪ ಟಾಟಾದು ಸ್ವಲ್ಪ ಪಾತ್ರ ಇದೆ. ಬನಾನಾ ತುಂಬ ಚೆನ್ನಾಗಿದೆ ಇಲ್ಲಿ. ಎಷ್ಟೊಂದು ಇದಾಗಿದೆ ಗೊತ್ತಾ ಮಾರ್ಕೆಟ್. ನೀವು ಈ ಒಂದು ಅವರ ಬ್ರಿಡ್ಜ್ ನೋಡ್ಕೊಂಡ್ರೆ ಅವರ ಬ್ರಿಡ್ಜ್ ಹತ್ರ ನಿಮಗೆ ಮಾರ್ಕೆಟೆಲ್ಲ ಸಿಗುತ್ತೆ. ತಿನ್ನಕ್ಕಂತೂ ಗುರು ತಿಂಡಿ ಬ್ರೇಕ್ಫಾಸ್ಟು ನಿಮಗೆ ಸ್ನ್ಯಾಕ್ಸ್ ಅಂತ ಸಿಕ್ಕಾಪಟ್ಟೆ ಸ್ನ್ಯಾಕ್ಸ್ ಸಿಗುತ್ತೆ ಇಲ್ಲಿ. ಸ್ನ್ಯಾಕ್ಸ್ ಮಾರ್ಕೆಟ್ ಇದೆ ಇಲ್ಲಿ ಗೊತ್ತಾ ನಿಮಗೆ ಅವರ ಬ್ರಿಡ್ಜ್ ಹತ್ರ. ಒಂದು ತರಕಾರಿ ಇದೆ ನೋಡಿ ಇಲ್ಲಿ ಏನಂತ ನಿಂಬೆನು. ನಾವು ನಮ್ಮ ಕಡೆ ಒಂದು ನಿಂಬೆನು ಇದೆ, ಯಾರು ನಿಂಬೆನು ಇರುತ್ತೆ. ಇವೆಲ್ಲ ಕ್ಯಾ ಇವೆಲ್ಲ ಹಾಂ ಎಷ್ಟು ನಾಮ ಕ್ಯಾ ಅಕ್ಸಿ ಅಂತ ನೋಡಿ. ಏನು ಅಕ್ಲಿ ಬಂದ್ಬಿಟ್ಟು ಏನು ಗೊತ್ತಿಲ್ಲ ಇಲ್ಲಿ ಕಾಯಿ ನೋಡಿ ಹೆಂಗೆ ಅಂತ. ಇನ್ನು ಅಕ್ಸಿ ಅಂತ ಏನು ಗೊತ್ತಿಲ್ಲ ಏನು ಕಾಯಿ ಅಂತ. ಏನೋ ಮಾಡ್ತಾಯಿದ್ದಾರೆ. 40 ರೂಪಾಯಿ ನಮಗೇನೋ ತರಕಾರಿ ಬೇಡ. ಓಕೆ ಇಲ್ಲ ಕ್ಯಾ ಹಾಂ ಹಾಯ್ ಹಾಯ್ ಹಾಂ ಅವ್ರನ್ನ ಓಕೆ ಅವರು ಬಂದ್ಬಿಟ್ಟು ತರಕಾರಿ ಮಾಡ್ತಾರೆ. ಅವ್ರು ನೋಡಿ ಹೆಂಗಿದ್ದಾರೆ ಅಂದ್ಬಿಟ್ಟು. ಟೊಮೊಟೊ ಮ್ಯಾಂಗೋ ನೋಡಿದ್ರಲ್ಲ, ಮ್ಯಾಂಗೋ ಚೆನ್ನಾಗಿದೆ ಅವರಲ್ಲಿ, ಸೂಪರಾಗಿದೆ ಮ್ಯಾಂಗೋ ನೋಡಿ ಹೆಂಗಿದೆ ಅಂದ್ಬಿಟ್ಟು. ಓಕೆ ಇದೆಲ್ಲ ಅಷ್ಟೊಂದು ಚೆನ್ನಾಗಿಲ್ಲ. ಟೊಮೊಟೊ ನೋಡಿದ್ರಲ್ಲ ಅವರ ಬ್ರಿಡ್ಜು. ಸೊ ಇಲ್ಲಿಗೆ ಲಾಸ್ಟ್ ಅವರ ಬ್ರಿಡ್ಜು ರವೀಂದ್ರ ಸೇತು. ಆ್ಯಕ್ಚುಲಿ ಇದರ ರಿಯಲ್ ನೇಮ್ ಬಂದ್ಬಿಟ್ಟು ರವೀಂದ್ರ ಸೇತು. ಬಟ್ ಎಲ್ಲ ಅವಡ ಅಂತಾರೆ.
ನಾವೆಲ್ಲ ಬಂದ್ಬಿಟ್ಟಿದ್ದಾರೆ ರಿಯಲ್ ನೇಮ್ ಅವರ ಬ್ರಿಡ್ಜು ಅಂತ ಕರೀತಾರೆ. ಅವರ ಬಟ್ ಈ ಕಡೆ ಇರೋಲ್ಲ ಅವರ ಅಂದರೆ ಏನಕ್ಕೆ ಅರ್ಥ ಎಲ್ಲ ಅವಡ ಬ್ರಿಡ್ಜ್ ಅಂತಾರೆ. ಅವಡ ಅಂದರೆ ಅವರ ಬ್ರಿಡ್ಜ್ ಅಂತ. ರವೀಂದ್ರ ಸೇತು ಇದರ ಫುಲ್ ನೇಮು ನೋಡಿದ್ರಲ್ಲ. ಇದರಿಂದ ಮಾರ್ಕೆಟ್ ನೋಡಿ ಹೆಂಗಿದೆ ಅಂತ. ಪ್ರತಿಯೊಂದು ಪರ್ಚೇಸ್ ಮಾಡೋಕ್ಕಂತೂ ಫ್ಯಾಂಟಾಸ್ಟಿಕ್ಕು ನೋಡಿ. ಹಾಂ, ನಿಮಗೆ ಇವಾಗ ರೈಲ್ವೆ ಸ್ಟೇಷನ್ ತೋರಿಸಲ್ಲ ಅವರ ರಿಯಲ್ ನೇಮು ಇಲ್ಲಿ ಹಾಕಿದ್ರೆ ನೋಡಿ, ಮೆನ್ಷನ್ ಮಾಡ್ತಾರೆ ನೋಡಿ ಇಲ್ಲಿ ನೋಡಿದ್ರಾ ರೈಲ್ವೆ ಸ್ಟೇಷನಲ್ಲಿ ಅವರ ರೈಲ್ವೆ ಸ್ಟೇಷನ್. ಓಕೆ, ಬಟ್ ಇವರು ಅವರ ಅಂತ ತೊಗೊಂಬಂದ್ಬಿಟ್ಟು ಅವಡ ಅಂತ ಮಾಡಿಬಿಟ್ಟಿದ್ದಾರೆ ಅವರು. ಎಲ್ಲ ಅವಡ ಎಲ್ಲಿ ಹೋಗ್ಬೇಕಂದ್ರೆ ಬಸ್ಸಪ್ಪ ಅವಡ ಅಷ್ಟೇ ಬಸ್ ಬರ್ತಾಯಿದ್ರು ಓಲ್ಡ್ ಬಸ್. ಮತ್ತು ಇಲ್ಲಿ ಟ್ಯಾಕ್ಸಿ ತರಿಸಿ ಬನ್ನಿ ಗುರು, ನಿಮಗೆ ಟ್ಯಾಕ್ಸಿ ಇಲ್ಲೇ ಟ್ಯಾಕ್ಸಿ ಗೊತ್ತಾ? ಮಟಕ ಚಾಯ್, ನಾವೆಲ್ಲ ಒಂದು ಚಾಯ್ ಕುಡಿಯೋಣ. ನಿಮ್ಗೆ ಹೇಳ್ದಲ್ಲ ಇಲ್ಲಿ ಬಂದ್ಬಿಟ್ಟು ಆ್ಯಕ್ಚುಲಿ ನಾವು ಚಾಯ್ ನಾವೆಲ್ಲ ಫುಲ್ ಮಾಮೂಲಿ ಒಂದು ಗ್ಲಾಸಲ್ಲಿ ವೈಟ್ ಇದರಲ್ಲಿ ಕುಡಿತೀವಲ್ಲ. ಇಲ್ಲಿ ಬಂದ್ಬಿಟ್ಟು ಮಣ್ಣು ಕಪ್ ಇದೆ ನೋಡಿ, ಇಲ್ಲಿ ಮಣ್ಣು ಕಪ್ ಇದರಲ್ಲಿ ಈ ಥರ ಕಪ್ಪಲ್ಲಿ ಕೊಡ್ತಾರೆ. ಬಾಯ್ ಚಾಯ್ ಇದೆಯಾ? ಹಾಂ, ಇಲ್ಲಿ ನೋಡಿ ತೋರಿಸ್ತೀನಿ ನನಗೆ ನಮ್ಗೆ. ಇದು ಮಣ್ಣಿನ ಪಾತ್ರೆ ಇದರಲ್ಲಿ ಕಪ್ಪಲ್ಲಿ ಕೊಡ್ತಾರೆ. ಈ ಕಪ್ಪು ಏನಂದರೆ ಒನ್ ಟೈಮ್ ಯೂಸ್ ಮಾಡಿಬಿಟ್ಟು ಬಿಸಾಕೋದು ಅಷ್ಟೇ ಕಪ್ ಇದು. ಥ್ಯಾಂಕ್ ಯು. ನೋಡಂಗಿದೆ ಅಂದ್ಬಿಟ್ಟು ಬಂದ್ಬಿಟ್ಟು ಇದು ಮಕರದಂದ ಚಾಯ್ ಗೊತ್ತಲ್ಲ, ಮಕರದಂದ ದೂದ್ ಅಂತ ಹೇಳ್ತಾರೆ ಚಾಯ್. ಚೆನ್ನಾಗಿದೆ. ನಾರ್ಮಲ್ ಚಾಯ್ ಸ್ವಲ್ಪ ಇವಾಗ ಬಟ್ ಕಪ್ಪೆಲ್ಲ ಕೊಡ್ತಾರೆ. ಇವ್ರು ಕಪ್ ಯೂಸ್ ಮಾಡಲ್ಲ. ಈ ಥರ ಮಣ್ಣಿನ ಮಡಿಕೆ ನೋಡಿ ಹೆಂಗಿದೆ ಅಂದ್ಬಿಟ್ಟು ಮಣ್ಣಿನ ಮಡಿಕೆ ಯೂಸ್ ಮಾಡ್ಕೊಡ್ತಾರೆ. ಇವಾಗ ಗ್ಲಾಸಲ್ಲಿ ಕುಡಿಯೋಕ್ಕೂ ಮಣ್ಣಿನ ಮಡಿಕೆಯಲ್ಲಿ ಕುಡಿಯೋಕ್ಕೂ ತುಂಬ ಡಿಫ್ರೆನ್ಸ್ ಇದೆ ಇವರು. ಯಾಕಂದರೆ ಸ್ವಲ್ಪ ಯೂನಿಕ್ ಟೇಸ್ಟ್ ಚೆನ್ನಾಗಿರುತ್ತೆ. ಏನೋ ಒಂಥರ ಲೈಕ್ ಫೀಲ್ ಗ್ಲಾಸಲ್ಲಿ ಕುಡಿಯೋಕ್ಕಿಂತ ಈ ಥರ ಮಣ್ಣಿನ ಮಡಿಕೆಯಲ್ಲಿ ಕುಡಿದ್ರೆ ತುಂಬ ಚೆನ್ನಾಗಿದೆ ಗೊತ್ತಾ. ಫ್ಯಾಂಟಾಸ್ಟಿಕ್ರು ಚಾಯ್ ಮಾತ್ರ. ಇಲ್ಲಿ ಬಂದ್ಬಿಟ್ಟು ಎಲ್ಲ ಮಟಕ ಚಾಯ್ ಅಂತ ಹೇಳ್ತಾರೆ. ಸೊ ನೀವು ಕಲ್ಕತ್ತಲ್ಲಿ ಎಲ್ಲಿ ನಡ್ಕೊಂಡ್ರು ಈ ಥರ ನೋಡಿ, ಈ ಥರ ಚಾಯ್ ಕುಡಿತಾರೆ. ಮಣ್ಣಿನ ಮಡಿಕೆಯಲ್ಲಿ ಈ ಥರ ಕಪ್ಪಲ್ಲಿ ಚಾಯ್ ಕೊಡ್ತಾರೆ. ಇದೊಂದು ಸ್ಟೈಲ್ ನಡೆಗಿದೆ ಅಂದ್ಬಿಟ್ಟು ನೋಡಿದ್ರೆ ಈ ಥರ ಚಾಯ್ ಕೊಡ್ತಾರೆ. ತುಂಬ ಚೆನ್ನಾಗಿದೆ ಮಣ್ಣಿನ ಮಡಿಕೆಯಲ್ಲಿ ಚಾಯ್. ನಂದು ಬಂದ್ಬಿಟ್ಟು 4ನೇ ಚಾಯ್ ಇದು. ಅವಾಗಿಂದ ಚಾಯ್ ಕುಡಿತಾ ಇದ್ದೀನಿ, ತಿಂತಾ ಇದ್ದೀನಿ. ಫುಲ್ ಕೊರಿ ಇವತ್ತು ಹೊಟ್ಟೆ ಫುಲ್ಲಾಗಿದೆ ಗೊತ್ತಾ. ಇವತ್ತು ಎಷ್ಟು ತಿಂದಿದ್ದೀನಿ ಗೊತ್ತಾ? ಇವತ್ತು ಸುಮಾರು ಅಂದರೆ ಒಂದು 5 ರೂಪಾಯಿ ತಿಂದಿದ್ದೀನಿ ಅನ್ಕೊಳ್ಳಿ. ಮಾರ್ನಿಂಗಿಂದ ಬಂದಾಗಿಂದ ಏನು ತಿಂತಾನೇ ಇದ್ದೀನಿ ಗೊತ್ತಾ. ಮಾರ್ನಿಂಗಿಂದ ಓಡಾಡ್ತಾ ಇದ್ದೀನಿ, ಅಲ್ಲಿ ತಿಂತಾನೆ ಇದ್ದೀನಿ. ಸೊ ಸಕ್ಕ ತಿಂತಾಯಿದ್ದೀನಿ. ಇಲ್ಲಿ ಮಾತ್ರ ಫುಡ್ ನಾನು ಕಲ್ಕತ್ತಲ್ಲಿ ಅಂದರೆ ಕಮ್ಮಿ ರೇಟೆ ಅಂತನಿಲ್ಲ, ನಾರ್ಮಲ್ ರೇಟೆ. ನಮ್ಮ ಥರ ಅಷ್ಟೊಂದು ಕಮ್ಮಿ ಇಲ್ಲ, ಅಷ್ಟೊಂದು ಜಾಸ್ತಿ ಇಲ್ಲ, ನಾರ್ಮಲ್ ಆಗಿದೆ ಪ್ರೈಸ್ ಮಾತ್ರ. ಮಗಾಡ್ದಂದು ಅದು ಚಾಯ್ ನೋಡ್ಕೊಂಡ್ರೆ ಹೆಂಗಿದೆ ಗೊತ್ತಾ, ಫ್ಯಾಂಟಾಸ್ಟಿಕ್ ಟೇಸ್ಟು. ಅವಡ ಬ್ರಿಡ್ಜ್ ನಿಮಗೆ ಒಂದು ರವೀಂದ್ರನಾಥ್ ಅಂತ ಬಟ್ ನೀವು ತೋರಿಸ್ತೀನಿ ಇಲ್ಲಿ ನೋಡಿ ಮುಂದೆ. ರವೀಂದ್ರನಾಥ್ ಸೇತು ನೀವು ತೋರಿಸಿದಂಗೆ ರೀ, ಫ್ಯಾಂಟಾಸ್ಟಿಕ್. ವೆಲ್ಕಮ್ ಟು ಕಲ್ಕತ್ತಾ ರವೀಂದ್ರನಾಥ್ ಸೇತು, ಸತ್ಯಂ ಪ್ರಸಾದ್ ಮುಖರ್ಜಿ ಪೋರ್ಟ್, ಕಲ್ಕತ್ತಾ. ನೋಡಿದ್ರೆ ಆ್ಯಕ್ಚುಲಿ ಇದ್ರ ನೇಮ್ ರಿಯಲ್ ನೇಮು ರವೀಂದ್ರ ಸೇತು ಅಂತ. ಬಟ್ ಎಲ್ಲ ಅವರ ಬ್ರಿಡ್ಜ್ ಕೈಬಿಟ್ಟಿದ್ದಾಗ ನೇಮ್ ಅವರ ಬ್ರಿಡ್ಜ್ ಅಂತ ನೋಡಿದೆ. ರವೀಂದ್ರ ಸೇತು ಅಂತ ಇದೆ ಅವರ ಬ್ರಿಡ್ಜ್. ಇಲ್ಲಿಂದ ವ್ಯೂಸ್ ನೋಡ್ಕೊಂಡು ಹೆಂಗಿದೆ ನೋಡಿ. ಇವು ಈವ್ನಿಂಗ್ ಟೈಮಲ್ಲಿ ಒಂದು ಫ್ಯಾಂಟಾಸ್ಟಿಕ್ ರಿವ್ಯೂಸ್ ಅಂತ ನೋಡಿಲ್ಲ. ವಾವ್, ಶಾಪಿಂಗು, ಈ ವ್ಯೂಸು ಇಲ್ಲಿ ನೋಡಿದ್ರೆ ಬಸ್ ನೋಡಿ ಹೆಂಗಿದೆ ನೋಡಿಲ್ಲ. ಇದೇ ಥರ ಬಸ್ ಕಲ್ಕತ್ತಲ್ಲೆಲ್ಲ ಇಲ್ಲಿ ಹೋಗ್ತಾಯಿದೆ ನೋಡಿ. ಕಲರ್ ಬಸ್ಸು, ಟ್ಯಾಕ್ಸಿ, ಎಲ್ಲೋ ಕಲರ್ ಟ್ಯಾಕ್ಸಿಗಳು. ನೀವು ಎಲ್ಲಿ ನೋಡಿದ್ರು ಈ ಥರ ಎಲ್ಲೋ ಕಲರ್ ಇದೆ ನೋಡಿ. ಇಲ್ಲೇ ನೋಡಿದ್ರೆ ನೋಡಿ ಎಲ್ಲೋ ಕಲರ್ ಟ್ಯಾಕ್ಸಿ ಇದೆ ನಿಮಗೆ. ಎಲ್ಲೋ ಕಲರ್ ಟ್ಯಾಕ್ಸಿ ಫೇಮಸ್ ಇಲ್ಲಿ ತುಂಬ. ಮತ್ತು ರೈಲ್ವೆ ಸ್ಟೇಷನ್ ಇದೆ. ರೈಲ್ವೆ ಸ್ಟೇಷನ್ ತೋರಿಸಿ ನಿಮಗೆ ಅಂದ್ಬಿಟ್ಟು ಅವರ ರೈಲ್ವೆ ಸ್ಟೇಷನ್ ಫ್ರಮ್ ಕಲ್ಕತ್ತಾದಲ್ಲಿ ಒಂದು ಅವರ ರೈಲ್ವೆ ಸ್ಟೇಷನ್ ಏನು ನೋಡ್ತಿದೆ ಬಂದ್ಬಿಟ್ಟು ಕಲ್ಕತ್ತಾ ರೈಲ್ವೆ ಸ್ಟೇಷನ್ ಬಂದ್ಬಿಟ್ಟು 1956 ಕಟ್ಟಿದ್ರು. ಈ ಒಂದು ರೈಲ್ವೆ ಸ್ಟೇಷನ್ ಒಂದು ಸ್ಟೇಷನ್ ಹೋಗ್ಕೊಂಡ್ರೆ ಒಂದಲ್ಲ ಎರಡಲ್ಲ ಸುಮಾರು 28 ಪ್ಲಾಟ್ಫಾರ್ಮ್ ಆದರೆ ಒಂದಿದೆ. ಈ ಒಂದು ರೈಲ್ವೆ ಸ್ಟೇಷನ್ ಯೂನಿಕಾಗಿ ಕಟ್ಟಿದ್ರು. ಆವಾಗ ಒಂದು ಕಾಲದಲ್ಲಿ ಇಷ್ಟೊಂದು ಟೆಕ್ನಾಲಜಿ ಇದು ಹೆಂಗೆ ಗೊತ್ತಾ. ಮತ್ತೆ ಬಂದ್ಬಿಟ್ಟು ಒಂದು ಪ್ಲಾಟ್ಫಾರ್ಮ್ ಇನ್ನೊಂದು ಪ್ಲಾಟ್ಫಾರ್ಮ್ಗೆ ಹೋಗೋಕ್ಕೆಲ್ಲ ಫುಲ್ ಒಂದು ಬ್ರಿಡ್ಜಸ್ ಆಗಲಿ ಇಲ್ಲ ಒಂದು ಟವರ್ ಆಗಲಿ ಏನು ಕೊಟ್ಟಿಲ್ಲ ಸರ್. ಇದಕ್ಕೆ ಒಂದು ಯೂನಿಕ್ ಹೆಂಗೆ ಗೊತ್ತು, ಇಲ್ಲಿಂದ ಸುಮಾರು ಅಂದರೆ ಒಂದು 1 ಕಿಲೋಮೀಟರ್ ದೂರ ಇದೆ ರೈಲ್ವೆ ಸ್ಟೇಷನ್. ಇಲ್ಲಿಂದ ಲಾಸ್ಟ್ ಗಂಟೆ ನೋಡ್ಕೊಂಡಿದ್ರೆ ಎಷ್ಟೊಂದು ದೂರ ಹೋಗ್ಬೇಕತ್ತ. ಎಲ್ಲ ಫುಲ್ ರೈಲ್ವೆ ಸ್ಟೇಷನ್. ಮತ್ತು ಒಂದನೇ ಯಾವುದೂ ಇಲ್ಲ ಇಲ್ಲಿಗೆ. ಬಟ್ ಒಂದು ಪ್ಲಾಟ್ಫಾರ್ಮ್ ಅಂದರೆ ಬೇರೆ ಪ್ಲಾಟ್ಫಾರ್ಮ್ ಬ್ರಿಡ್ಜಸ್ ಇಲ್ಲ, ಏನಿಲ್ಲ, ಹಂಗೆ ಹೋಗೋದು. 28 ಪ್ಲಾಟ್ಫಾರ್ಮ್, ಒಂದಲ್ಲ ಎರಡಿಲ್ಲ, ಇಷ್ಟೊಂದು ಲಾಂಗ್. ನಾನು ಬಂದಿದ್ದೀನಿ ಆ ಪ್ಲಾಟ್ಫಾರ್ಮ್ ಬಂದು ಇಲ್ಲಿಂದ ಬರಬೇಕಾಗುತ್ತೆ. ಇಷ್ಟೊಂದು ಪ್ಲಾಟ್ಫಾರ್ಮ್ ನೋಡಿ ಹೆಂಗಿದೆ ಮತ್ತು ಸುಮಾರು ನಮ್ಮ ಇಂಡಿಯಾದಲ್ಲೇ ಆಲ್ ಓವರ್ ಇಂಡಿಯಾದಲ್ಲಿ ನಂಬರ್ 1 ರೈಲ್ವೆ ಸ್ಟೇಷನ್. ಇಷ್ಟೊಂದು ಬೃಹದಾಕಾರ ದೊಡ್ಡದಾದ ರೈಲ್ವೆ ಸ್ಟೇಷನ್ ಇದೆ. ಬಟ್ ವರ್ಲ್ಡಲ್ಲಿ ನೋಡಿಕೊಂಡ್ರೆ ನಮ್ಮ ರೈಲ್ವೆ ಸುಮಾರು ಒಂದು 6ನೇ ಪ್ಲೇಸಲ್ಲಿದೆ. ಒಂದು ದೊಡ್ಡದಾದ ರೈಲ್ವೆ ಸ್ಟೇಷನ್ 6ನೇ ಪ್ಲೇಸಲ್ಲಿದೆ. ಆ ಪ್ಲೇಸಲ್ಲಿ ನಮ್ಮ ಆಲ್ ಓವರ್ ಇಂಡಿಯಾದಲ್ಲಿ ಫಸ್ಟ್ ಪ್ಲೇಸ್ ಕಲ್ಕತ್ತಾ ರೈಲ್ವೆ ಸ್ಟೇಷನ್. ನೋಡಿಕೊಂಡ್ರೆ 28 ಪ್ಲಾಟ್ಫಾರ್ಮ್ ಹೊಂದಿದೆ. ಇಷ್ಟೊಂದು ದೊಡ್ಡ ಪ್ಲಾಟ್ಫಾರ್ಮ್ ನೀವು ನೋಡ್ಕೊಂಡ್ರೆ ನಿಮ್ಗೆ ಹತ್ತಿರದಿಂದ ತೋರಿಸ್ತೀನಿ ಹೆಂಗಿದೆ ಅಂದ್ಬಿಟ್ಟು ಫ್ಯಾಂಟಾಸ್ಟಿಕ್ ಇದೆ ರೈಲ್ವೆ ಸ್ಟೇಷನ್. ಅವರ ಬ್ರಿಡ್ಜ್ ಪಕ್ಕದಲ್ಲೇ ರೈಲ್ವೆ ಸ್ಟೇಷನ್. ಕಲ್ಕತ್ತಾಗ ಮೇಯ್ನ್ ರೈಲ್ವೆ ಸ್ಟೇಷನ್ ತುಂಬ ದೊಡ್ಡ ಜಂಕ್ಷನ್ ಅಂದರೆ ಸೌರ ಜಂಕ್ಷನ್. ನಿಮ್ಗೆ ತೋರಿಸಿ ಮನೆ ಇಲ್ಲಿಂದ ಹೆಂಗಿದೆ ಅಂದ್ಬಿಟ್ಟು ಪ್ರತ್ಯಕ್ಷ ತುಂಬ ಫ್ಯಾಂಟಾಸ್ಟಿಕ್ ಆಗಿದೆ ವ್ಯೂ ಮಾತ್ರ. ಈ ಒಂದು ಹೆಂಗಿದೆ ಮತ್ತು ರೈಲ್ವೆ ಸ್ಟೇಷನು. ಸೊ ಅದು ಗೋಬಿಟ್ಟು ನೀವು ವ್ಯೂ ತೋರಿಸಿ ಮೊನ್ನೆ 2 ಸಿಕ್ಕಿದ್ದಾರೆ ನಮಗೆ ರೈಲ್ವೆ ಸ್ಟೇಷನ್. ಯಾವ ಇದಲ್ಲ
हाँ भैया आपका नाम? आप मेरा नाम अब्दुल जी है। अपुल जी है? अब्दुल जी है। अब्दुल जी, ओके ओके। मेरा नाम मुनेंद्र एशियन ट्रैवलर। कहाँ से हैं? आई एम फ्रॉम बेंगलोर कर्नाटका भाई, कर्नाटक से मैं है। तो खुद बंगाल के हूँ। मेरा बंगाल का ओके, मेरा चैनल है, यूट्यूब चैनल है आपका चैनल नाम क्या क्या बोल दो? बंगाल टाइगर महाशक्ति। बंगाल टाइगर महाशक्ति ಚಾನಲ್ ನೋಟು। आई एम फ्रॉम कर्नाटका बेंगलोर, यू नो बेंगलुरु? बेंगलोर गया था। हाँ हाँ, ओके ओके। बंगाल गया था, बंगाल जाकर बेंगलोर गया, तेलंगाना गया, हैदराबाद गया, ओके। 2-3 जगह गया। फिर उसके बाद विजयवाड़ा गया। विजयवाड़ा बट आपका बेंगलोर में एक्सपीरियंस कैसा है? बेंगलोर में बेंगलोर का अच्छा था। बेंगलोर एक्सपीरियंस कैसे है? बढ़िया। बेंगलोर क्लाइमेट है, बेंगलोर है। थोड़ा सा वहाँ पर हमको बात करने में दिक्कत होता। हाँ, लेकिन अभी मेरा को हिंदी- देखो इधर बात करे दिक्कत आ रही है, मेरे को समझ में नहीं आ रही। इधर पूरा बंगाली बात कर रहे हैं। बंगाली बात करता, मैं हिंदी बात बंगाली, करें। हाँ हिंदी बात करते। हिंदी मेरे को समझ में आता बंगाली मेरे को समझ में आएगा, बंगाली मेरे को समझ में आएगा, बट बात करने की नहीं रहेगा मेरे को बंगाली। हाँ, बट इंडिया तो बढ़िया, तो इंडिया जो बट हिंदी छोड़ो, हिंदी बात करेगा, बट बंगाली मेरे को समझ में आएगा। बट कैसा मतलब हो, थोड़ा थोड़ा बात करेगा जो जाएगा, मतलब मेरे को बट उतना बात करेगा नहीं आएगा बंगाली। बंगाली सीखना पड़ेगा। बंगाल हाँ अब मस्त है भाई, बढ़िया। मैं इधर आके आज ही आई, मैं इधर कलकत्ता में। हाँ आज ही और कलकत्ता। घूमो बंगाल को। हाँ नहीं, अभी आज बस मैं अभी 3 दिन इधर रुकेगा, पूरा घूमेगा कलकत्ता पूरा। घूमो आप। हाँ कलकत्ता पूरा। मैं कॉन्टेक्ट नंबर दे दो मुझे। या हाँ, कॉन्टेक्ट नंबर मैं ले लेता हूँ। मेरा ओके, मेरे चैनल का कुछ बोला है तो बोलो मेरे चैनल को। तो भाई को अगर जो भाई नए हैं तो भाई को अच्छा सपोर्ट कीजिए, क्योंकि इंडिया में हर जगह पूरा स्टेशन जहाँ जहाँ स्टेट सिटी जैसे जैसे घूमने की जगह है, ये बताते हैं। बहुत अच्छा काम कर रहे हैं, आपको नॉलेज मिलता है। ये नॉलेज आपके लिए बहुत अच्छा है, जानकारी के है। तो इनका चैनल को सपोर्ट कीजिए और इनको सपोर्ट में आ जाइए और चैनल को सब्सक्राइब कर लीजिए। ऑल इंडिया घूमते हैं, ऑल इंडिया। कितना हुआ अभी तक? अभी मेरा ये वाला 7th स्टेट है भाई, 6 स्टेट कंप्लीट हो गया। 7th स्टेट है वाला मेरा भी। 7 स्टेट हो चुका है। तमिलनाडु, आंध्रा, तेलंगाना, उड़ीसा, छत्तीसगढ़, झारखंड हो गया। 6 स्टेट कंप्लीट हो गया। अभी ये वाला 7th स्टेट है। और कुछ बाकी है? हाँ। बाकी आपके लिए बहुत फायदा है। अभी हमारा 120 डेज ट्रिप पे 120 डेज में अभी 35 डेज हो गया। 35 डेज, अभी 85 डेज बाकी है। 85 डेज कंप्लीट करेगा भाई, कंप्लीट करना चाहिए। कंप्लीट मिलेगी जरूर। यहाँ भाई पक्का मिलेगा, कंप्लीट करेगा 85 डेज। थैंक यू भाई। ओके, हमारे सब्सक्राइबर को कुछ बोलेगा तो बोल दे लास्ट में। भाई इनको सब्सक्राइब करके इनको बहुत फॉलो कीजिए। बहुत अच्छे भाई, बहुत अच्छे काम कर रहे हैं, बहुत अच्छे लेवल पर काम कर रहे हैं। इनको सपोर्ट कीजिए, बहुत अच्छे सपोर्ट कीजिए। और जहाँ मिले आपको इनके मिल से और मुलाकात कीजिए, आप बात कीजिए, अच्छा लगेगा। बारिश से हमारे मेहमान हुए, ये आप लोगों को दिखाने समझाने के लिए आए हैं, तो समझने के लिए इनके मिलकर और सपोर्ट कीजिए और आगे बढ़िए मिल जाएगा। थैंक यू मिलेगा। थैंक यू सो मच। क्या भाई, थैंक यू।